ಹಲೋ ವೆಲ್ಕಮ್ ಟು ಕೃಷಿ ಔತಣಕೂಟ. ನಾನಂತೂ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಮೆಂತ್ಯ ಮುದ್ದೆನ ಟ್ರೈ ಮಾಡಬೇಕು ಅಂತ. ಯಾಕೆ ಅಂತಂದರೆ ನಾನು ತುಂಬ ವೀಡಿಯೋಸ್ನ ನೋಡಿದೆ, ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ ಇದೆ ಅಂತ. ನನಗೂ ಅನಿಸ್ತು ನಾನು ಯಾಕೆ ಒಂದ್ಸಲ ಟ್ರೈ ಮಾಡಬಾರ್ದು ಅಂತ. ಸೊ ನಾನು ಕೂಡ ಟ್ರೈ ಮಾಡ್ತಾಯಿದ್ದೀನಿ, ಹಾಗೆ ನಿಮಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಾವು ಮೆಂತ್ಯ ಮುದ್ದೆ ಮಾಡೋದಕ್ಕೆ ಒಂದು ಅರ್ಧ ಕೆ ಜಿ ನಾನು ಗೋಧಿಯನ್ನು ತೊಗೊಂಡಿದ್ದೀನಿ, ಹಾಗೆ ಅರ್ಧ ಕೆ ಜಿ ಮೆಂತ್ಯ, ಹಾಗೆ ಅರ್ಧ ಕೆ ಜಿ ಕಪ್ಪು ಹುತ್ತು, ಜೊತೆಗೆ ಅರ್ಧ ಕೆ ಜಿ ಅಕ್ಕಿಯನ್ನು ತೊಗೊಳ್ತಾ ಇದ್ದೀನಿ. ಇದಿಷ್ಟು ನಮಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ಮೆಂತ್ಯ ಮುದ್ದೆ ಮಾಡೋದಕ್ಕೆ. ಸೊ ಇಂಗ್ರೀಡಿಯೆಂಟ್ಸ್ ತೊಗೊಂಡ್ಮೇಲೆ ಪ್ರಿಪ್ರೇಷನ್ ಹೇಗೆ ಅಂತ ತೋರಿಸ್ಬೇಕಲ್ವಾ. ಸೊ ಬನ್ನಿ ಹೇಗೆ ಮಾಡೋದು ನೋಡೋಣ. ಸ್ಟವ್ ಆನ್ ಮಾಡಿ ಬಾಣಲೆಯನ್ನು ತೊಗೊಂಡು ಅದಕ್ಕೆ ಅರ್ಧ ಕೆ ಜಿ ಕರಿ ಉದ್ದನ್ನು ಹಾಕಿ ಆದಷ್ಟು ಸ್ಲೋ ಫ್ಲೇಮಲ್ಲಿ ನಾವು ಹುರ್ಕೊಳ್ಬೇಕಾಗತ್ತೆ. ಈ ಎಲ್ಲ ಐಟಮ್ಸನ್ನು ನಾವು ತುಂಬ ಸ್ಲೋ ಫ್ಲೇಮಲ್ಲೇ ಹುರ್ಕೊಳ್ಬೇಕಾಗತ್ತೆ. ಈ ಮೆಂತ್ಯ ಮುದ್ದೆ ನನಗೆ ಯಾಕೆ ಇಂಪ್ರೆಸ್ ಮಾಡ್ತಾ ಗೊತ್ತಾ, ಏನಕ್ಕೆ ಅಂತಂದರೆ ಇದು ಹೆಣ್ಮಕ್ಳಿಗೆ ತುಂಬಾ ಒಳ್ಳೆಯದು. ಯಾರಿಗೆ ಬೆನ್ನೋವಿರುತ್ತೆ ಮತ್ತು ಸೊಂಟ ನೋವಿರುತ್ತೆ, ಹಾಗೆ ಇದು ಇನ್ನೊಂದಕ್ಕೆ ರಾಮಬಾಣ ಕೂಡ ಅಂತ ಹೇಳ್ತಾರೆ. ಯಾರು ಶುಗರ್ ಪೇಷಂಟ್ ಇರ್ತಾರೆ ಅಥವಾ ಯಾರಿಗೆ ಡಯಾಬಿಟಿಕ್ ಇರ್ತಾರೆ, ಅವರು ಈ ಮೆಂತ್ಯ ಮುದ್ದೆಯನ್ನು ಸೇವಿಸೋದ್ರಿಂದ ಅವ್ರಿಗೆ ಶುಗರ್ ಸ್ಪೈಕ್ ಆಗೋಲ್ಲ, ಕಂಟ್ರೋಲಲ್ಲೇ ಇರುತ್ತೆ. ಮೆಂತ್ಯನ ಹುರಿಬೇಕಾದ್ರೆ ಒಂದು ಪರಿಮಳ ಬರುತ್ತೆ, ಅದಂತೂ ತುಂಬಾ ಸಖತ್ತಾಗಿರುತ್ತೆ. ಮೆಂತ್ಯ ಹುರಿದಾದ್ಮೇಲೆ ನಾನು ಅಕ್ಕಿಯನ್ನು ಕೂಡ ತೊಗೊಂಡು ಸ್ಲೋ ಫ್ಲೇಮಲ್ಲೇ ಹುರ್ಕೊಳ್ತಾ ಇದ್ದೀನಿ. ನಾನು ಹೇಳೋದನ್ನ ಮರ್ತೆ ಗೈಸ್, ಇದನ್ನೆಲ್ಲ ಹುರ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಳ್ಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಬೇಗ ಹಿಟ್ಟು ಏನಿರುತ್ತೆ ಅದು ಹುಳ ಆಗೋದಿಲ್ಲ. ಸೊ ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹುರ್ಕೊಂಡು ಒಂದು ಪಾತ್ರೆಯಲ್ಲಿ ಶೇಖರಣೆ ಮಾಡ್ತಾಯಿದ್ದೀನಿ. ಶೇಖರಣೆ ಮಾಡಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಿರ್ಬೋದಲ್ಲ, ಕಾಂಬಿನೇಷನ್ ನೋಡೋದಕ್ಕೆ ಇಷ್ಟು ಚೆನ್ನಾಗಿದೆ ಅಲ್ವಾ. ಸೊ ನೆಕ್ಸ್ಟು ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೀನಿ ಇದನ್ನು ಮಿಲ್ ಬಿಡಿಸಿ ಮಾಡಿ ತಿಂದರೆ ಟೇಸ್ಟ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ನಮ್ಮ ಹಿಂದಿನ ಕಾಲದಲ್ಲೆಲ್ಲ ತಿಂದಿಲ್ಲ ಅಂತಂದರೆ ಈ ರೀತಿ ಪೌಡ್ರ್ ಮಾಡಿ ಮುದ್ದೆ ಮಾಡಿಕೊಡ್ತಿದ್ದೆ ಜಾಸ್ತಿ. ಆದಷ್ಟು ಫ್ಲೋರ್ಗೆ ಹೋದಾಗ ಅದನ್ನು ತುಂಬ ನೈಸಿಗೆ ಪುಡಿ ಬಿಡಿಸ್ಬೇಕಾಗತ್ತೆ, ಹೇಳಿ ಬಿಡಿಸ್ಕೊಳ್ಳಿ. ಸೊ ಈಗ ಮುದ್ದೆ ಪ್ರಿಪೇರ್ ಮಾಡೋದು ಹೇಗೆ ನೋಡೋಣ ಬನ್ನಿ. ಒಂದು ಬಾಣಲೆಯನ್ನು ತೊಗೊಂಡು ನಾನು ಅದಕ್ಕೆ 2 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಮುದ್ದೆ ಮಾಡೋದಕ್ಕೆ ಬೇಕಾಗುತ್ತೆ ಅಷ್ಟು ನೀರನ್ನು ನೀವು ಸೇರಿಸ್ಕೊಳ್ಬೋದು. ನಂತರ ನಾನಿಲ್ಲಿ 1 ಸ್ಪೂನಷ್ಟು ಮೆಂತ್ಯ ಹಸಿಟ್ಟನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಅದನ್ನು ಕಲಸಾದ್ಮೇಲೆ ನಾವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಕೆಲವೊಬ್ಬರು ಬೆಲ್ಲ ಹಾಕಿ ಕೂಡ ಮಾಡ್ತಾರೆ, ನಾವು ಸ್ವಲ್ಪ ಸಿಹಿನ ಅಷ್ಟು ತಿನ್ನದೇ ಇರೋದ್ರಿಂದ ನಾವಿಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ. ಕುದಿ ಬಂದಮೇಲೆ ನಾನಿಲ್ಲಿ 1 ಬಟ್ಲು ಅಥವಾ 2 ಬಟ್ಲು ನಾನಿಲ್ಲಿ ಮೆಂತ್ಯ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮುದ್ದೆ ಮಾಡೋರು ತುಂಬ ಫೆಮಿಲಿಯರ್ ಇತ್ತು ಅಂತಂದರೆ ನಮಗೆ ಹದ ಗೊತ್ತಾಗುತ್ತೆ, ನಮ್ಗೆ ಇನ್ನೊಂದು ಸ್ವಲ್ಪ ಹಸಿಟ್ಟು ಹಾಕಬೇಕಾ ಬೇಡವಾ ಅಂತ ಹೇಳಿ. ಸೊ ನಾವಿಲ್ಲಿ ನೋಡ್ಕೊಳ್ತಾ ಇದ್ದೀವಿ. ನನಗೇನು ಅನ್ನಿಸ್ತಿದೆ, ಇಲ್ಲಿ ಇನ್ನೂ ಒಂದು ಸ್ವಲ್ಪ ಹಸಿಟ್ಟು ಬೇಕಂತ ಅನಿಸ್ತಿದೆ. ಸ್ವಲ್ಪ ಹಾಕ್ಕೊಂಡು ಮತ್ತು ಅದು ಗಟ್ಟಿ ಆಗೋವರೆಗೂ ಚೆನ್ನಾಗಿ ತಿರ್ಕೊಳ್ಬೇಕಾಗುತ್ತೆ. ನಾವು ಕಂಟಿನ್ಯೂಸ್ ಆಗಿ ತಿರ್ಗಬೇಕಾಗುತ್ತೆ, ಇಲ್ಲ ಅಂತಂದರೆ ಗಂಟಾಗೋ ಸಾಧ್ಯತೆ ಇರುತ್ತೆ. ಹಾಗೆ ಬಿಟ್ಟರೆ ಚೆನ್ನಾಗಿ ಬೇಯದೇ ಇರುವಂಥ ಸಾಧ್ಯತೆ ಕೂಡ ಇರುತ್ತೆ. ನೋಡ್ತಿರ್ಬೋದು ಗಮ್ ಅಂತ ಸ್ಮೆಲ್ ಬರ್ತಾಯಿದೆ. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಟೇಸ್ಟ್ ಮಾಡೋದಕ್ಕೆ. ಸೊ ಹಾಗೆ ಒಂದು 2 ನಿಮಿಷ ಒಂದು ಸಣ್ಣ ಹುರಿಯಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ. ನೀವು ನೋಡ್ಬೋದು ನೀರನ್ನು ಕೈಗೆ ಹತ್ತಿ ಆ ಮೆಂತ್ಯ ಮುದ್ದೆನ ಮುಟ್ಟಿ ನೋಡಬೇಕು, ಕೈಗೆ ಅಂಟಿಲ್ಲ ಅಂತಂದರೆ. ಸೊ ರೆಡಿಯಾಗಿದೆ ನಾವು ಮುದ್ದೆಯನ್ನು ಕಟ್ಟೋದಕ್ಕೆ. ಹಾಗೆ ಇಲ್ಲಿ ಒಂದು ಪ್ಲೇಟನ್ನು ತೊಗೊಂಡು ನಾನು ತಿರುಗಿ ಅದಕ್ಕೆ ಸ್ವಲ್ಪ ನೀರನ್ನು ಹಚ್ಚಿ ಆ್ಯಸ್ ಯೂಶ್ವಲ್ ರಾಗಿ ಮುದ್ದೆ ಹೇಗೆ ಮಾಡ್ತೀವಿ ಅದೇ ರೀತಿ ಈ ಮುದ್ದೆನೂ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಬಿಸಿ ಇರುತ್ತೆ, ಸ್ವಲ್ಪ ನೋಡಿಕೊಂಡು ಕಟ್ಕೊಳ್ಳಿ. ನಂತರ ಮೆಂತ್ಯ ಮುದ್ದೆ ರೆಡಿಯಾಗಿದೆ. ಸೊ ಈಗ ಊಟ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಬಿಸಿಯಾಗಿರುವಂತಹ ಮೂಲಂಗಿ ಸಾಂಬಾರನ್ನು ತೊಗೊಳ್ತಾ ಇದ್ದೀನಿ, ಜೊತೆಗೆ ಮೆಂತ್ಯ ಮುದ್ದೆನ ಇಟ್ಕೊಳ್ತಾ ಇದ್ದೀನಿ. ಇದರ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಸೆಂಟ್ರಲ್ಲಿ ಹೋಲ್ ಮಾಡಿ ಅದಕ್ಕೆ ತುಪ್ಪವನ್ನು ಸೇರಿಸ್ಕೊಳ್ಳೋದು. ತುಪ್ಪ, ಮೆಂತ್ಯ ಮುದ್ದೆ, ಮೂಲಂಗಿ ಸಾಂಬಾರು, ವಾವ್ ಎಂಥ ಅದ್ಭುತವಾದ ಕಾಂಬಿನೇಷನ್ ಅಲ್ವಾ. ಈ ವಿಡಿಯೋ ಮೂಲಕ ನಿಮಗೂ ಮೆಂತ್ಯ ಮುದ್ದೆ ಇಷ್ಟ ಆಯಿತು ಅಂದರೆ ನಿಮ್ಮ ರೋಟಿನಲ್ಲಿ ಆ್ಯಡ್ ಮಾಡ್ಕೊಳ್ಳೋದನ್ನ ಮಿಸ್ ಮಾಡಬೇಡಿ.